ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ವಿಡಿಯೋ 2 ಡೇಸ್ ಲೇಟ್ ಆಯಿತು ಹಾಕೋದು. ಸಂಜೆ ರೋಟೀನ್ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಚಾಯ್ ಮಾಡ್ತಾಯಿದ್ದೀನಿ. ಈ ಸೈಡ್ ಸ್ವಲ್ಪ ಬೆಳಗ್ಗೆನೇ ಅಕ್ಕಿ ನೆನೆ ಹಾಕ್ಬೇಕಂದ್ರೆ ಮರ್ತೆ ಹೋಯಿತು. ಇನ್ನೂ ಈಗ ಜಸ್ಟ್ 4 ಗಂಟೆ ಅಲ್ವಾ, ನೆನೆ ಹಾಕಿದರೆ ನೈಟ್ ಎಲ್ಲ ರುಬ್ಬಿಟ್ರೆ ಆಗುತ್ತೆ ಅನ್ನೋದು. ಈ ಬ್ರೇಕ್ಫಾಸ್ಟ್ ರೆಸಿಪಿ ಮುಂದೆ ಬರುತ್ತೆ. ಮಕ್ಕಳು ಬಂದಿದ್ದಾರೆ ನೋಡಿ. ಸ್ಕೂಲ್ ಟಿಫಿನ್ ಕೂಡ ತೆಗೆದಿಲ್ಲ. ಹಾಗೆ ಏನೇನೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡ್ಲಿಕ್ಕಂದ್ರೆ ಹಾಗೆ ಬಿಚ್ಚಿ ಹಾಕಿಬಿಡ್ತಾರೆ, ಇಲ್ಲ ಎಲ್ಲ ಫಿನಿಶ್ ಆಯಿತು ಅನ್ನೋದು. ಅದಕ್ಕೆ ನಾನು ಡೈಲಿ ಅವ್ರ ಬಾಕ್ಸು ಚೆಕಿಂಗ್ ಮಾಡೋದು ತೊಳೆಯೋ ಟೈಮಲ್ಲಿ. ಲಾಸ್ಟ್ ಡೇ ಸ್ಕೂಲ್ ಅವತ್ತು ನೋಡಿ, ಏನು ಮಾಡಿದರೂ ಟಿಫನ್ ಖಾಲಿ ಆಗೋಲ್ಲ. ಒಂದೊಂದ್ಸಲ ಜಾಸ್ತಿ ತಿನ್ನಲ್ ಬಿಡಿ ಅಂತ ಒಂದು ಸ್ವಲ್ಪ ಏನಾದ್ರು ಕಟ್ಟಬೇಕು. ಅದು ಅವತ್ತು ಫುಲ್ ಹಶ್ವಾಗಿರ್ತೈತಿ. ಮಕ್ಕಳದ್ದು ಇದೆ ಅಲ್ವಾ ಪ್ರಾಬ್ಲಮ್ಮು. ಇನ್ನೂ 2 ತಿಂಗಳು ಈಗ ಬಾಕ್ಸ್ ಕಟ್ಟೋ ಹಾಗಿಲ್ಲ. ಫುಲ್ ಹ್ಯಾಪಿ. ಮನೆಯಲ್ಲೇ ಎಷ್ಟಾದ್ರು ಊಟ ಮಾಡಿ, ಎಷ್ಟಾದ್ರು ಟಿಫನ್ ಮಾಡಿ ಅನ್ನೋದು. 2 ತಿಂಗಳ ರಜೆ. ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೀವು ಅಲ್ಲೇ ಮಾಡ್ತೀರಾ ಅನ್ಬೋದು. ಅಲ್ಲಿ ಒಂದು ಟಬ್ ಇಟ್ಟಿರ್ತೀನಿ ನಾನು, ಅಂದರೆ ಪುಟ್ಟಿ ಟೈಪ್ ಇಟ್ಟಿರ್ತೀನಿ. ಅದೆಲ್ಲ ಮೊದಲೇ ಕ್ಲೀನ್ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಸಮಾಧಾನಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಒಂದು 2-3 ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ ಅದು. ನಾನು ರೇಷನ್ ಫಸ್ಟೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಈಗ ಬೇಕಾ ಮತ್ತೆ ಒಂದು ಸ್ವಲ್ಪ ಈ ಥರ ಏನಂತೀರ, ಮೊರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿರ್ತೀನಿ. ಫುಲ್ ಶೆಕೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ. 4 ಗಂಟೆ 5 ಗಂಟೆ ಆದರೂ ಬಿಸಿಲು ಕಡಿಮೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು ಜಾಸ್ತಿ ಇದೆ ನೋಡಿ. ಎಲ್ಲ ತೊಳಿತಾ ಇದ್ದೀನಿ ನೀರಲ್ಲಿ. ತೊಳೆದು ಅದೆಲ್ಲ ನಾನಿಲ್ಲಿ ವೀಡಿಯೋ ಎಡಿಟ್ ಮಾಡುವಾಗ ಹೋಗಿದೆ. ಅದೇ ಬರೀ ತೊಳೆದಿದ್ದೇ ಒಂದು ವೀಡಿಯೋ ಹಾಕಿದರೆ ಫುಲ್ ಒಂದು ½ ಅನ್ ಅವರ್ ಆಗುತ್ತೆ. ಈ ಕಡೆ ಟೀ ಎಲ್ಲ ಕುದ್ದಾಯಿತು. ಹಾಗೆ ಇಲ್ಲಿ ಸ್ವಲ್ಪ ನುಗ್ಗೆಕಾಯಿ ತಂದಿದ್ದರು ಮನೆಯವರು ಮಧ್ಯಾಹ್ನ ಟೈಮು. ನುಗ್ಗೆಕಾಯಿ ಹಾಕಿ ಸೊಪ್ಪೆಲ್ಲ ಹಾಕಿ ನುಗ್ಗೆಕಾಯಿ ಸೊಪ್ಪಿನ ಸಾರು ಮಾಡಿದರೆ ಆಯಿತು. ನೈಟ್ ಜೀರಾ ರೈಸು ಸೊಪ್ಪಿನ ಸಾರು ಮಾಡಿದರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ತಾ ಹಾಗೆ ಟೀ ಎಲ್ಲ ಕುಡ್ಕೊಂಡು ಬಂದು ನೋಡಿ. ನುಗ್ಗೆಕಾಯಿ ತುಂಬ ಚೆನ್ನಾಗಿದೆ. ಅಷ್ಟೊಂದು ಬಲ್ತಿದ್ದು ಅಲ್ಲ, ಅಷ್ಟೊಂದು ಎಳೆವು ಕೂಡ ಅಲ್ಲ, ಮೀಡಿಯಮ್ ಸೈಜ್ ಇದ್ದಾವೆ. ಬೇಳೆಲ್ಲ ಹಾಕಿ ಮಾಡಿದರೆ ರುಚಿ ಜಾಸ್ತಿ ಇರುತ್ತೆ. ಹಾಗೆ ಫ್ರೈ ಕೂಡ ಮಾಡಬಹುದು. ನಾನು 2 ಮಾಡ್ತಾಯಿರ್ತೀನಿ. ಅವಾಗ ಈಗ ಬೇಳೆಲ್ಲ ಹಾಕಿ ಮಾಡ್ತೀನಿ, ಇನ್ನೊಂದು ಟೈಮಲ್ಲಿ ಫ್ರೈ ಕೂಡ ಹೀಗೆ ಮಾಡ್ತೇನೆ. ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ಹೇಳಿ. ಡೈಲಿ ಬ್ಲಾಗ್ ಹಾಕ್ತಾ ಇರ್ತೀನಿ. ಇನ್ನೇನು ಮಕ್ಕಳ ಸ್ಕೂಲ್ ಕೂಡ ಇಲ್ವಲ್ಲ, ಸ್ವಲ್ಪ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೋಬೋದು. ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಊಟದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬಹುದು. 2 ಮಂತ್ ಅವ್ರಿಗೆ ಹಿಡಿಯೋದು ಇದೆ ಅಲ್ವಾ, ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅದು. ನೋಡೋಣ ಈ 2 ತಿಂಗಳಲ್ಲಿ ಏನೆಲ್ಲ ಮಸ್ತಿ ಮಜಾ, ಏನೇನೆಲ್ಲ ಕಲಿಬಹುದು ಅನ್ನೋದು ಗೊತ್ತಾಗುತ್ತೆ. ನುಗ್ಗೆಕಾಯಿ ಎಲ್ಲ ಸೋಸೋದಾಯಿತು ಫ್ರೆಂಡ್ಸ್. ಈಗ ಸೊಪ್ಪೆಲ್ಲ ತಂದಿದ್ರಲ್ವ, ಅದು ಕೂಡ ಕಟ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿನ ಸಾರು ಮಾಡಬೇಕು ಅಂತ. ನೋಡಿ ಎಷ್ಟೆಲ್ಲ ಇದಕ್ಕೆ ಕಸ ಇದೆ ಅಂದರೆ ಅಷ್ಟೊಂದಿದೆ. ಅದಕ್ಕೆ ತೆಗಿತಾ ಇದ್ದೀನಿ ಫಸ್ಟ್. ಫುಲ್ ಬೇರೆ ಬೇರೆ ಕಸದ ತಪ್ಪಲನೇ ಇದೆ ನೋಡಿ. ಸೆಂಟ್ರ್ ಹಾಕಿ ಕಟ್ಟಿರ್ತಾರೆ. ನೋಡಿ ತೋರಿಸ್ತೀನಿ. ಇಷ್ಟೆಲ್ಲ ಬರೀ
ಇನ್ನು ಏನು ಕಟ್ಟೆ ಬಿಚ್ಚಿಲ್ಲ ನಾನು, ಹಾಗಾಗಿ ಅದೆಲ್ಲ ಸೊಪ್ಪೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಇದು ಸ್ವಲ್ಪ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಸಂಜೆ ಆಗೋ ಟೈಮು. ಜೀರಾ ರೈಸ್ ದಾಲ್ ಮಾಡಿದ್ದೀನಿ, ಮತ್ತು ಕಾಂದಾ ಬಜ್ಜಿ ಮಾಡಿ ಅಂದರು, ಅದಕ್ಕೆ ಅದೆಲ್ಲ ಕಲಿಸಿಟ್ಟಿದ್ದೀನಿ ನೋಡಿ. ಈ ಕಡೆ ಎಲ್ಲ ಎಣ್ಣೆ ಕೂಡ ಬಿಸಿ ಆಗ್ತಾಯಿದೆ. ನೋಡಿ ಸೊಪ್ಪು ಹಾಕಿಬಿಟ್ಟು ಈ ಥರ ನುಗ್ಗೆಕಾಯಿ ಹಾಕಿಬಿಟ್ಟು ಜೀರಾ ರೈಸ್ ಜೊತೆ ದಾಲ್ ಮಾಡಿದ್ದೀನಿ. ಅವಾಗ ಸೊಪ್ಪಿನ ಪದಾರ್ಥ ಎಲ್ಲ ತಿನ್ನಿಸ್ಬೇಕಲ್ವ ಮಕ್ಕಳಿಗೆ. ನೋಡಿ ಜೀರಾ ರೈಸ್ ಕೂಡ ರೆಡಿ ಆಯಿತು. ಓ ಅಮ್ಮ, ಹಶುವಾಗಿದೆ ಅಂತೆ. ಇಲ್ಲಿ ನೋಡಿ ಫ್ರಿಜ್ಜೆಲ್ಲ ಹೆಂಗೆ ತಡ್ಕಾಡ್ತಾಳೆ. ಓಯ್ ಓಯ್ ಹಶುವಾಗಿದೆ ಅಂತ ಆಮ್ಲೆಟ್ ಮಾಡಿಕೊಡ್ಬೇಕಂತ ನೋಡಿ ಫ್ರೆಂಡ್ಸ್. ನಾಳೆ ಕಾಂದಾ ಬಜ್ಜಿ ಬನ್ನಾರು ಜಾಕ್ ರಕ್ತ ನೋಡೋಣ. ಲೈಟ್ ಬಿಸಿ ಇದೆ. ಇವತ್ತಿನ ಸಂಜೆ ರೂಟೀನ್ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.